ಎಲ್ಲರಿಗೂ ನಮಸ್ಕಾರಗಳು. ಬ್ರಾಹ್ಮಣ ಭೋಜನ ಪ್ರಿಯ ಹೀಗೆ ಹಲವಾರು ನಾಣ್ಣುಡಿಗಳನ್ನು ತಾವೆಲ್ಲ ಕೇಳಿರ್ತಾ ಇದ್ದೀರಿ. ಬ್ರಾಹ್ಮಣ ಭೋಜನ ಪ್ರಿಯ ಎನ್ನುವುದರ ಮಂತಿಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇರ್ತವೆ. ಇವತ್ತು ನಾವು ಬ್ರಾಹ್ಮಣರ ಭೋಜನದ ವ್ಯವಸ್ಥೆಯ ಕುರಿತು ನೋಡ್ತಾ ಹೋಗೋಣ. ಬ್ರಾಹ್ಮಣರ ಭೋಜನ ಪದ್ಧತಿಯು ಕೇವಲ ಹಸಿವನ್ನು ನೀಗಿಸಿಕೊಳ್ಳುವ ಪ್ರಕ್ರಿಯೆ ಅಲ್ಲ, ಅದು ಒಂದು ಯಜ್ಞ. ಇದನ್ನು ಪ್ರಾಣಾಗ್ನಿಹೋತ್ರ ಎಂದು ಕರೆಯಲಾಗುತ್ತದೆ. ಶಾಸ್ತ್ರೋಕ್ತವಾದ ಬ್ರಾಹ್ಮಣರ ಭೋಜನ ಪದ್ಧತಿ ಮತ್ತು ಅದರ ಹಂತಗಳನ್ನು ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಬ್ರಾಹ್ಮಣರು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಶುದ್ಧರಾಗಿರ್ತಾರೆ. ಕೈಕಾಲುಗಳನ್ನು ತೊಳೆದು ಮಡಿಯುಟ್ಟುಕೊಂಡು ನೆಲದ ಮೇಲೆ ಮಣೆ ಕುಳಿತುಕೊಳ್ಳುತ್ತಾರೆ. ನಿಂತು ತಿನ್ನುವುದು ಅಥವಾ ಓಡಾಡುತ್ತಾ ತಿನ್ನುವುದು ನಿಷಿದ್ಧವಾಗಿರುತ್ತದೆ. ಸಾಮಾನ್ಯವಾಗಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳುವುದು ಶ್ರೇಷ್ಠ ಎಂದು ನಂಬಿರ್ತಾರೆ. ಊಟದ ತಟ್ಟೆಯ ಸುತ್ತಲೂ ನೀರನ್ನು ಪ್ರೋಕ್ಷಣೆ ಮಾಡುವುದರಿಂದ ಹಿಡಿದು ಪ್ರಾಣಾಹುತಿಯವರೆಗೆ ವಿಶಿಷ್ಟ ವಿಧಾನಗಳಿವೆ. ಮೊದಲನೇದಾಗಿ ನೋಡುವುದೆಂದರೆ ಪರಿಸೇಚನ. ಊಟದ ಎಲೆಯ ಸುತ್ತ ನೀರನ್ನು ಪ್ರೋಕ್ಷಣೆ ಮಾಡುವುದನ್ನು ಪರಿಸೇಚನ ಎನ್ನಲಾಗುತ್ತದೆ. ಇದು ಅನ್ನಕ್ಕೆ ದೇವತೆಗಳ ರಕ್ಷಣೆ ನೀಡುವ ಸಂಕೇತ. ಸತ್ಯಂ ತ್ವತೇನ ಪರಿಸಿಂಚಾಮಿ. ಹಗಲಿನಲ್ಲಿ ಊಟ ಮಾಡುವ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳಲಾಗ್ತಾ ಇದೆ. ಅದೇ ರೀತಿ ರಾತ್ರಿ ಊಟದ ಸಮಯದಲ್ಲಿ ಋತಂ ತ್ವಾ ಸತ್ಯೇನ ಪರಿಸಿಂಚಯಾಮಿ ಎನ್ನುವಂತಹ ಶ್ಲೋಕವನ್ನು ಹೇಳಲಾಗ್ತಾ ಇದೆ. ಪರಿಸೇಚನದ ನಂತರ ಆಪೋಷಣ. ಎಡಗೈಯಲ್ಲಿ ಎಲೆಯನ್ನು ಹಿಡಿದು ಎಡಗೈ ಬೆರಳನ್ನು ಎಲೆಯ ಮೇಲಿಟ್ಟು ಬಲಗೈ ಅಂಗೈಯಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಕುಡಿಯುವುದನ್ನು ಆಪೋಷಣ ಎನ್ನಲಾಗುತ್ತದೆ. ಇದು ಅನ್ನಕ್ಕೆ ಆಧಾರ ನೀಡುವ ಪ್ರಕ್ರಿಯೆ. ಇಲ್ಲಿಯೂ ಕೂಡ ಒಂದು ಶ್ಲೋಕವನ್ನು ಹೇಳಲಾಗ್ತಾ ಇದೆ. ಅಮೃತೋಸ್ತರಣಮಸಿ, ಅಮೃತಕ್ಕೆ ಆಧಾರವಾಗು ಎಂದು ಅರ್ಥ. ನಂತರ ಪ್ರಾಣಾಹುತಿ ಅಂದರೆ ಪಂಚಪ್ರಾಣಗಳಿಗೆ ಅರ್ಪಣೆ. ಮೊದಲನೇ 5 ತುತ್ತುಗಳನ್ನು ಯಾವುದೇ ಶಬ್ದ ಮಾಡದೆ, ಮಾತನಾಡದೆ ಪಂಚಪ್ರಾಣಗಳಿಗೆ ಅರ್ಪಿಸಬೇಕು. ಇದು ದೇಹದೊಳಗಿನ ಜಠರಾಗ್ನಿಗೆ ನೀಡುವ ಹವಿಸ್ಸು. ಓಂ ಪ್ರಾಣಾಯ ಸ್ವಾಹ, ಶ್ವಾಸಕೋಶ ಮತ್ತು ಹೃದಯದ ಬಲಕ್ಕೆ. ಓಂ ಆಪಾನಾಯ ಸ್ವಾಹ, ವಿಸರ್ಜನಾ ಕ್ರಿಯೆಯ ಬಲಕ್ಕೆ. ಓಂ ವ್ಯಾನಾಯ ಸ್ವಾಹ, ರಕ್ತ ಪರಿಚಲನೆಯ ಬಲಕ್ಕೆ. ಓಂ ಉದಾನಾಯ ಸ್ವಾಹ, ಕಂಠ ಮತ್ತು ಉಸಿರಾಟದ ಮೇಲ್ಭಾಗಕ್ಕೆ. ಓಂ ಸಮಾನಾಯ ಸ್ವಾಹ, ಜೀರ್ಣಶಕ್ತಿಗೆ. ಓಂ ಬ್ರಹ್ಮಣೇ ಸ್ವಾಹ, ಆತ್ಮಕ್ಕೆ ತೃಪ್ತಿ ನೀಡಲು. ಬ್ರಾಹ್ಮಣರ ಭೋಜನ ಪದ್ಧತಿಯು ಕೇವಲ ದೈಹಿಕ ತೃಪ್ತಿಗಾಗಿ ಅಲ್ಲದೆ ಮನಸ್ಸಿನ ಶುದ್ಧತೆಗಾಗಿ ರೂಪಿಸಲಾಗಿದೆ. ಈ ಸಂಪ್ರದಾಯದ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋದಾದರೆ, ಅನ್ನವನ್ನು ತಿನ್ನುವ ಮೊದಲು ಅದನ್ನು ದೇವರಿಗೆ ನೈವೇದ್ಯ ಮಾಡುವುದು ಬ್ರಾಹ್ಮಣರ ಮುಖ್ಯ ಪದ್ಧತಿ. ಅನ್ನವನ್ನು ದೇವರಿಗೆ ಅರ್ಪಿಸಿ ಮಿಕ್ಕಿದ ಅನ್ನವನ್ನು ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಬಲಿಹರಣ, ಅದಕ್ಕೆ ಚಿತ್ರಾಹುತಿ ಅಂತ ಕರಿತಾ ಇದ್ದೇವೆ. ಊಟದ ತಟ್ಟೆಯ ಪಕ್ಕದಲ್ಲಿ ಸಣ್ಣದಾಗಿ ಅನ್ನದ ಉಂಡೆಗಳನ್ನು ಇಡುವುದು ಸಂಪ್ರದಾಯ. ಇದು ಭೂತ ಪ್ರೇತಗಳಿಗೆ, ಪಕ್ಷಿಗಳಿಗೆ ಅಥವಾ ಅತಿಥಿಗಳಿಗೆ ನೀಡುವ ಗೌರವದ ಸಂಕೇತ. ಭೂತೇಭ್ಯೋ ನಮಃ, ಎಲ್ಲ ಜೀವರಾಶಿಗಳಿಗೂ ಈ ಅನ್ನ ತಲುಪಲಿ ಅನ್ನುವಂತಹ ಅರ್ಥ. ಭೋಜನದ ಸಮಯದಲ್ಲಿ ಕುಳಿತುಕೊಳ್ಳುವ ಕ್ರಮ. ಊಟದ ಸಮಯದಲ್ಲಿ ಮಾತನಾಡುವುದರಿಂದ ಉಸಿರಾಟದಲ್ಲಿ ವ್ಯತ್ಯಾಸವಾಗಿ ಜೀರ್ಣಕ್ರಿಯೆಗೆ ತೊಂದರೆಯಾಗಬಹುದು ಎಂಬುದು ವೈಜ್ಞಾನಿಕ ಕಾರಣ. ಈ ಕಾರಣಕ್ಕಾಗಿಯೇ ಊಟದ ಸಮಯದಲ್ಲಿ ಯಾರೂ ಮಾತನಾಡಬಾರದು ಎಂದು ಹಿರಿಯರು ಹೇಳ್ತಾ ಇರ್ತಾರೆ.
ಆಹಾರದ ರುಚಿ, ವಾಸನೆ ಮತ್ತು ಸ್ಪರ್ಶವನ್ನು ಅನುಭವಿಸುತ್ತಾ ತಿನ್ನಬೇಕು. ಈಗ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಬ್ರಾಹ್ಮಣರು ಪ್ರತಿನಿತ್ಯ ಊಟಕ್ಕೆ ಬಾಳೆ ಎಲೆಯನ್ನು ಉಪಯೋಗಿಸುತ್ತಾರೆ. ಯಾಕೆ ಬಾಳೆ ಎಲೆಯನ್ನು ಉಪಯೋಗಿಸುತ್ತಾರೆ ಎಂಬುದನ್ನು ವೈಜ್ಞಾನಿಕವಾಗಿ ಅವಲೋಕಿಸಿದಾಗ, ಬ್ರಾಹ್ಮಣ ಸಂಪ್ರದಾಯದಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ ಬಾಳೆ ಎಲೆಯ ಮೇಲೆ ಊಟ ಮಾಡುವುದಕ್ಕೆ ಅದರದ್ದೇ ಆದ ಧಾರ್ಮಿಕ, ಆರೋಗ್ಯಕರ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳು ಇಲ್ಲಿವೆ. ಆರೋಗ್ಯದ ದೃಷ್ಟಿಯಿಂದ ಹೆಲ್ತ್ ಬೆನಿಫಿಟ್ಸ್. ಬಾಳೆ ಎಲೆಯಲ್ಲಿ ಪಾಲಿಫೆನಾಲ್ ಎಂಬ ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳು, ಆ್ಯಂಟಿ ಆಕ್ಸಿಡೆಂಟ್ಸ್ ಅಧಿಕವಾಗಿರುತ್ತವೆ. ಬಿಸಿ ಬಿಸಿ ಆಹಾರವನ್ನು ಎಲೆಯ ಮೇಲೆ ಬಡಿಸಿದಾಗ ಈ ಅಂಶಗಳು ಆಹಾರದೊಂದಿಗೆ ಬೆರೆತು ನಮ್ಮ ದೇಹವನ್ನು ಸೇರುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಾಳೆ ಎಲೆಯ ಮೇಲೆ ಮೇಣದಂತಹ ತೆಳುವಾದ ಪದರವಿರುತ್ತದೆ. ಇದು ಧೂಳು ಮತ್ತು ಕೊಳಕು ಎಲೆಗೆ ಅಂಟಿಕೊಳ್ಳದಂತೆ ತಡೆಯುತ್ತದೆ. ಎಲೆಯನ್ನು ಸ್ವಲ್ಪ ನೀರಿನಿಂದ ತೊಳೆದರೆ ಸಾಕು, ಅದು ಸಂಪೂರ್ಣವಾಗಿ ಶುದ್ಧವಾಗುತ್ತದೆ. ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ತಟ್ಟೆಗಳಂತೆ ಇದರಲ್ಲಿ ಸೋಪ್ ಅಥವಾ ರಾಸಾಯನಿಕ ಅವಶೇಷಗಳು ಉಳಿಯುವ ಭಯವಿರುವುದಿಲ್ಲ. ಊಟದ ನಂತರ ಬಾಳೆ ಎಲೆಯನ್ನು ಎಸೆದರೆ ಅದು ಸುಲಭವಾಗಿ ಮಣ್ಣಿನಲ್ಲಿ ಕರಗಿ ಗೊಬ್ಬರವಾಗುತ್ತದೆ. ಇದು ಪರಿಸರಕ್ಕೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ. ಶಾಸ್ತ್ರಗಳ ಪ್ರಕಾರ ಬಾಳೆ ಎಲೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ದೇವರಿಗೆ ನೈವೇದ್ಯ ಅರ್ಪಿಸುವಾಗಲೂ ಬಾಳೆ ಎಲೆಯನ್ನೇ ಬಳಸಲಾಗುತ್ತದೆ. ಇದು ಅಹಂಕಾರವನ್ನು ತೊರೆದು ಪ್ರಕೃತಿಯೊಂದಿಗೆ ಬೆರೆತು ಸರಳವಾಗಿ ಬದುಕುವ ಸಂಕೇತವಾಗಿದೆ. ಬಿಸಿಯಾದ ಅನ್ನ, ಸಾರು ಅಥವಾ ತುಪ್ಪವನ್ನು ಬಾಳೆ ಎಲೆಯ ಮೇಲೆ ಹಾಕಿದಾಗ ಆ ಮೇಣದಂತಹ ಪದರವು ಕರಗಿ ಒಂದು ವಿಶಿಷ್ಟವಾದ ಸುವಾಸನೆಯನ್ನು ನೀಡುತ್ತದೆ. ಇದು ಆಹಾರದ ರುಚಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂತಂದರೆ, ಬಾಳೆ ಎಲೆಯನ್ನು ಹಾಸುವಾಗ ಅದರ ತುದಿ ಸಣ್ಣ ಭಾಗ ಯಾವಾಗಲೂ ಎಡಭಾಗಕ್ಕೆ ಇರಬೇಕು ಎಂಬುದು ಸಂಪ್ರದಾಯ. ಬಾಳೆ ಎಲೆಯಲ್ಲಿ ಊಟ ಬಡಿಸುವ ಸರಿಯಾದ ಕ್ರಮ ಮತ್ತು ಶಿಸ್ತಿನ ಬಗ್ಗೆ ನೋಡೋಣ. ಬಾಳೆ ಎಲೆಯಲ್ಲಿ ಪದಾರ್ಥಗಳನ್ನು ಬಡಿಸುವ ಕ್ರಮವು ಕೇವಲ ಸಂಪ್ರದಾಯವಲ್ಲ, ಅದೊಂದು ಶಾಸ್ತ್ರೀಯ ಮತ್ತು ವೈಜ್ಞಾನಿಕ ವಿಧಾನವಾಗಿದೆ. ಎಲೆಯ ಯಾವ ಭಾಗದಲ್ಲಿ ಯಾವ ರುಚಿಯ ಪದಾರ್ಥವಿರಬೇಕು ಎಂಬುದು ಜೀರ್ಣಕ್ರಿಯೆಗೆ ಪೂರಕವಾಗಿ ನಿಗದಿಪಡಿಸಲಾಗಿದೆ. ನಾನು ನಿಮಗಾಗಿ ಬಾಳೆ ಎಲೆಯ ಮೇಲೆ ಪದಾರ್ಥಗಳನ್ನು ಜೋಡಿಸುವ ಕ್ರಮದ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಬಾಳೆಯ ಎಲೆಯ ತುದಿ ಯಾವಾಗಲೂ ಊಟ ಮಾಡುವವರ ಎಡಭಾಗಕ್ಕೆ ಇರಬೇಕು. ಎಲೆಯ ತುದಿಯ ಎಡಭಾಗದ ಮೂಲೆಯಲ್ಲಿ ಮೊದಲು ಉಪ್ಪು ಇರಬೇಕು. ಉಪ್ಪಿನ ಪಕ್ಕದಲ್ಲಿ ಜೀರ್ಣಶಕ್ತಿ ಹೆಚ್ಚಿಸುವ ಹುಳಿ ಪದಾರ್ಥಗಳಾದ ಲಿಂಬೆಹಣ್ಣು ಮತ್ತು ಉಪ್ಪಿನಕಾಯಿ ಇರಬೇಕು. ಚಟ್ನಿ ಮತ್ತು ಕೋಸಂಬರಿ ಇವುಗಳನ್ನು ನಂತರದ ಸ್ಥಾನದಲ್ಲಿ ಬಳಸಲಾಗುತ್ತದೆ. ಕನಿಷ್ಠ 2 ಬಗೆಯ ಪಲ್ಯಗಳು, ಒಂದು ಹಸಿರು ತರಕಾರಿ ಮತ್ತೊಂದು ಗಟ್ಟಿ ಪಲ್ಯ, ಇವು ನಂತರದ ಸ್ಥಾನದಲ್ಲಿ ಬರುತ್ತವೆ. ಎಲೆಯ ಬಲಭಾಗದಲ್ಲಿ ಮೊದಲು ಸಿಹಿಯನ್ನು ಬಡಿಸಲಾಗುತ್ತದೆ. ಬ್ರಾಹ್ಮಣರ ಪದ್ಧತಿಯಲ್ಲಿ ಮಧುರೇಣ ಸಮಾಪಯೇತ್, ಸಿಹಿಯೊಂದಿಗೆ ಆರಂಭ ಅಥವಾ ಅಂತ್ಯ ಎಂಬ ನಿಯಮವಿದೆ. ಅಂದರೆ ಇಲ್ಲಿ ಪಾಯಸವನ್ನು ಬಡಿಸಲಾಗುತ್ತದೆ, ಅದರ ಬದಿಯಲ್ಲಿ ಅನ್ನ ಸಾಂಬಾರು ಬಡಿಸಲಾಗುತ್ತದೆ. ಬಿಳಿ ಅನ್ನದ ಮೇಲೆ ಮೊದಲು ಬೇಳೆ ಅಥವಾ ತೋವೆ ಹಾಕಿ ಅದರ ಮೇಲೆ ಶುದ್ಧ ತುಪ್ಪವನ್ನು ಹಾಕಲಾಗುತ್ತದೆ. ನಂತರದ ಸ್ಥಾನದಲ್ಲಿ ಚಿತ್ರಾನ್ನ, ಪುಳಿಯೋಗರೆ ಬಡಿಸಲಾಗುತ್ತದೆ. ನಂತರದ ಸ್ಥಾನದಲ್ಲಿ ಸಿಹಿ ಖಾದ್ಯಗಳು, ಸಾರು ಮತ್ತು ಮಜ್ಜಿಗೆ, ಇವುಗಳನ್ನು ಎಲೆಯ ಬಲಭಾಗದಲ್ಲಿ ಬಡಿಸಲಾಗುತ್ತದೆ ಅಥವಾ ಪ್ರತ್ಯೇಕ ಬಟ್ಟಲುಗಳಲ್ಲಿ ನೀಡಲಾಗುತ್ತದೆ. ಉಪ್ಪು, ಉಪ್ಪಿನಕಾಯಿ ಎಡಭಾಗದಲ್ಲಿರುತ್ತವೆ, ಏಕೆಂದರೆ ಅವುಗಳನ್ನು ಅತಿ ಕಡಿಮೆ ಬಳಸಬೇಕು. ನಮ್ಮ ಬಲಗೈಗೆ ಅವು ದೂರವಿರುವುದರಿಂದ ಅತಿಯಾಗಿ ತಿನ್ನುವುದು ತಪ್ಪುತ್ತದೆ. ಅನ್ನ, ಸಾಂಬಾರು, ಪಾಯಸ, ಸಿಹಿ ಪದಾರ್ಥಗಳು, ಪಲ್ಯ ಬಲಭಾಗಕ್ಕೆ ಹತ್ತಿರವಿರುತ್ತವೆ. ಇದರಿಂದ ಸುಲಭವಾಗಿ ಅವು ಕೈಗೆ ಸಿಗುತ್ತವೆ. ಇನ್ನೊಮ್ಮೆ ಬಾಳೆ ಎಲೆಯ ಲಾಭವನ್ನು ಗಮನಿಸುವುದಾದರೆ, ಬಿಸಿ ಅನ್ನವನ್ನು ಬಾಳೆ ಎಲೆಯ ಮೇಲೆ ಹಾಕಿದಾಗ ಎಲೆಯಲ್ಲಿರುವ ಪಾಲಿಫೆನಾಲ್ ಎಂಬ ಪೋಷಕಾಂಶಗಳು ಆಹಾರದೊಂದಿಗೆ ಸೇರಿ ದೇಹಕ್ಕೆ ಆರೋಗ್ಯವನ್ನು ನೀಡುತ್ತವೆ. ಇನ್ನು ಊಟಕ್ಕೆ ಕುಳಿತುಕೊಳ್ಳುವಾಗ ಪುರುಷರು ಸಾಮಾನ್ಯವಾಗಿ ಪಂಜೆಯನ್ನು ಧರಿಸುತ್ತಾರೆ. ಇದನ್ನು ಧರಿಸುವಾಗ ಕಚ್ಚಿ ಹಾಕುವ ಪದ್ಧತಿಯು ಕೆಲವು ಪಂಗಡಗಳಲ್ಲಿದೆ. ಪಂಜೆಯು ಸಡಿಲವಾಗಿದ್ದು ನೆಲದ ಮೇಲೆ ಸುಖಾಸನದಲ್ಲಿ ಚಕ್ಕಬಕ್ಕಳ ಹಾಕಿ ಕುಳಿತುಕೊಳ್ಳಲು ಅನುಕೂಲವಾಗಿರುತ್ತದೆ.
ಇದು ರಕ್ತ ಪರಿಚಲನೆಗೆ ಅಡ್ಡಿಯಾಗುವುದಿಲ್ಲ. ಊಟದ ಸಮಯದಲ್ಲಿ ಶರ್ಟ್ ಅಥವಾ ಬನಿಯನ್ ಧರಿಸುವುದು ನಿಷಿದ್ಧ ಎಂದು ಹೇಳಲಾಗುತ್ತದೆ. ಬದಲಾಗಿ ಹೆಗಲ ಮೇಲೆ ಒಂದು ಅಂಗವಸ್ತ್ರ ಅಥವಾ ಶಾಲನ್ನು ಹಾಕಿಕೊಳ್ಳುತ್ತಾರೆ. ಕಾರಣ, ದೇಹದ ಮೇಲ್ಭಾಗವು ಗಾಳಿಗೆ ತೆರೆದುಕೊಂಡಿರುವುದು ಜೀರ್ಣಕ್ರಿಯೆಯ ಸಮಯದಲ್ಲಿ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಬ್ರಾಹ್ಮಣರು ಊಟಕ್ಕೆ ಬಳಸುವ ಬಟ್ಟೆಯನ್ನು ಮಡಿ ಬಟ್ಟೆ ಎನ್ನುತ್ತಾರೆ. ಅಂದರೆ ಸ್ನಾನ ಮಾಡಿದ ನಂತರ ಒಣಗಿಸಿದ, ಯಾರೂ ಮುಟ್ಟದ ಶುದ್ಧವಾದ ಹತ್ತಿ ಅಥವಾ ರೇಷ್ಮೆ ಬಟ್ಟೆ. ರೇಷ್ಮೆ ಬಟ್ಟೆ ಯಾಕೆ ಉಪಯೋಗಿಸ್ತಾರೆ ಅಂದರೆ, ರೇಷ್ಮೆಯನ್ನು ಅತ್ಯಂತ ಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದು ಬೇಗನೆ ಅಶುದ್ಧವಾಗುವುದಿಲ್ಲ. ಧೂಳು ಅಥವಾ ಬ್ಯಾಕ್ಟೀರಿಯಾವನ್ನು ಹೀರಿಕೊಳ್ಳುವ ಸಾಧ್ಯತೆ ಕಡಿಮೆ ಇರುತ್ತದೆ. ಇನ್ನು ಬ್ರಾಹ್ಮಣರು ಊಟಕ್ಕೆ ಕುಳಿತುಕೊಳ್ಳುವಾಗ ಪಾದರಕ್ಷೆಗಳನ್ನು ಧರಿಸಬಾರದು ಎಂಬ ಪದ್ಧತಿ ಇದೆ ಮತ್ತು ಪಾದಗಳನ್ನು ತೊಳೆದುಕೊಂಡೇ ಆಸನದ ಮೇಲೆ ಕುಳಿತಬೇಕು ಎಂಬುದು ನಿಯಮ ಇದೆ. ಈ ನಿಯಮಗಳು ಇರುವ ಹಿಂದಿನ ಉದ್ದೇಶ ಏನಪ್ಪ ಅಂತಂದರೆ, ಜೀರ್ಣಕ್ರಿಯೆ. ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ದೇಹದ ಭಂಗಿಯು ಜೀರ್ಣಾಂಗ ವ್ಯೂಹಕ್ಕೆ ಪೂರಕವಾಗಿರುತ್ತದೆ. ಬಿಗಿಯಾದ ಬಟ್ಟೆಗಳಾದ ಪ್ಯಾಂಟ್, ಬೆಲ್ಟ್ ಈ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತವೆ. ಇನ್ನೊಂದು ಉದ್ದೇಶ ಏನಂತಂದರೆ, ಶಿಸ್ತು ಮತ್ತು ಏಕಾಗ್ರತೆ. ಆಹಾರವನ್ನು ದೇವರೆಂದು, ಅನ್ನದಾತವು ಸುಖೀಭವ ಎಂದು ಪರಿಗಣಿಸುವುದರಿಂದ ದೇವಸ್ಥಾನಕ್ಕೆ ಹೋಗುವಷ್ಟೇ ಭಕ್ತಿಯಿಂದ ನಿರ್ದಿಷ್ಟ ಉಡುಪಿನೊಂದಿಗೆ ಊಟಕ್ಕೆ ಸಜ್ಜಾಗುತ್ತಾರೆ. ಇನ್ನೊಂದು ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, ನೈರ್ಮಲ್ಯ. ಹೊರಗಡೆ ಹೋಗಿ ಬಂದ ಬಟ್ಟೆಯಲ್ಲಿ ಧೂಳು ಮತ್ತು ಕ್ರಿಮಿಗಳಿರಬಹುದು ಎಂಬ ಕಾರಣಕ್ಕೆ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸುವುದು ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು